ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದೆ ಎಂಬ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಸಂಕಷ್ಟ ಎದುರಾಗಿಲ್ಲ. ಗ್ಯಾರಂಟಿ ಯೋಜನೆಗಳು ಏನನ್ನೂ ಮುಳುಗಿಸಿಲ್ಲ. ಕಳೆದ ಬಾರಿ ಬಜೆಟ್ಗಿಂತ ಈ ಬಾರಿ 50,000 ಕೋಟಿ ಹೆಚ್ಚು ಹಣ ಮೀಸಲಿಟ್ಟಿದ್ದೇವೆ. ಈ ಗ್ಯಾರಂಟಿಗಳು ಮತದಾನಕ್ಕೋಸ್ಕರ ಜಾರಿಯಾದದ್ದಲ್ಲ, ಜನರ ಬದುಕಿನಲ್ಲಿ ಬದಲಾವಣೆ ತರಲು ಈ ಯೋಜನೆಗಳನ್ನು ಜಾರಿ ಮಾಡಿದ್ದೇವೆ ಎಂದು ತಿಳಿಸಿದರು. ಸರ್ಕಾರಕ್ಕೆ ಯಾವ ತರದ ಸಂಕಟನೂ ಇಲ್ಲ. ನಾವು ಸ್ಟ್ರೀಮ್ಲೈನ್ ಮಾಡ್ತಾ ಇದ್ದೀವಿ. ನಾವೇನ್ ಮಾತು ಕೊಟ್ಟಿದ್ದೋ ಆ ಮಾತು ಉಳಿಸ್ಕೊಂಡಿದ್ದೀವಿ. ಗ್ಯಾರಂಟಿ ಮುಳುಗಿಸಿದೆ. ಯಾವ ಗ್ಯಾರಂಟಿನೂ ಮುಳುಗಿಸಿಲ್ಲ. ಗ್ಯಾರಂಟಿನ ನಾವು ಕಂಟಿನ್ಯೂ ಮಾಡ್ತೀವಿ. ಗ್ಯಾರಂಟಿಯಿಂದ ನಮ್ಗೇನು ನಮ್ಮ ಬಜೆಟ್ ಅಲ್ಲಿ ಹಿಂದೆ ಬೊಮ್ಮಾಯಿ ಅವ್ರು ಮಾಡಿದ ಬಜೆಟ್ ಅಲ್ಲೇ ನಾವು ತಿರ್ಗಾ ರೀಫಾರ್ಮ್ ಮಾಡಿ ಏನು ಇಡಬೇಕು ದುಡ್ಡನ್ನ ಇಟ್ಟಿದ್ದು. ಇವತ್ತು ಕೂಡ 50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಇಟ್ಟಿದ್ದೇವೆ. ಸೊ ಏನು ಅವ್ರು ಹೇಳ್ತಿರೋ ಲೆಕ್ಕ ನಮಗೆ ಗ್ಯಾರಂಟಿ ಅವ್ರನ್ನೆಲ್ಲ ಅತಿ ಹೆಚ್ಚು ಎಲ್ಲ ವೋಟ್ ಹಾಕ್ತಾರೆ ಅಂತ ನಾವು ವೋಟ್ಗೋಸ್ಕರ ಗ್ಯಾರಂಟಿ ಮಾಡಿಲ್ಲ. ಬದಲಾವಣೆ ಜನರ ಬದುಕನ್ನ ಭಾವನೆಕ್ಕಿಂತ ಬದುಕನ್ನ ಬದಲಾವಣೆ ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ. ಬೆಲೆ ಏರಿಕೆಯಿಂದ ಜನ ತೊಂದರೆ ಆಯಿತು. ಜನ ಕೂಡ ಅದಕ್ಕೆ ನಮಗೆ ಮುಂದಕ್ಕೆ ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ.